ನೋಡು, ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ, ಆ ಮಾವ ಸೊಸೆ ಇಬ್ರು ಸೇರ್ಕೊಂಡು ಏನೋ ಗೇಮ್ ಆಡ್ತಾ ಇದ್ದಾರೆ. ಅಪ್ಪ ಸುಮ್ನೆ ಇರಪ್ಪ. ನೀನು ಸರಿಯಾಗಿ ಕೇಳಿಸ್ಕೊಳ್ದೆ ಬಂದು ಅವ್ರನ್ನೇ ಬೈತಿದ್ಯಾ ಈಗ. ಚಾನ್ಸ್ ಇಲ್ಲ ಶಾಂತಿ, ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ಅವ್ರ ಹತ್ರನೇ ನಾನು ಮಾತಾಡಿದ್ದು. ಇವಾಗ ಡೌಟ್ ಯಾಕೆ? ಬೇಕಾದ್ರೆ ಇನ್ನೊಂದ್ಸಲ ಅವ್ರ ಹತ್ರ ವಿಚಾರಿಸ್ಕೊಂಡು ಬರೋಣ ಬಾ. ಬೇಡ ಕಣೋ, ಸರಿಯಾಗಿ ಕೇಳಿಸ್ಕೊಂಡಿರಲ್ಲ ಬಂದ್ಬಿಟ್ಟು ಇಲ್ಲಿ ನನಗೇನೇನೋ ಹೇಳ್ದೆ. ನನಗೂ ಆಸೆ ಹುಡ್ತು, ಬಂದ್ ನೋಡಿದ್ರೆ ಇಲ್ಲಿ ಆಯ್ತು ಕತೆ. ಶಾಂತಿ ಶಾಂತಿ, ಏನ್ ಶಾಂತಿ ನೀನು? ನೋಡೋ, ನನಗ್ಯಾಕೋ ಎಲ್ಲೋ ಏನೋ ರಾಂಗ್ ಆಗಿದೆ, ಅದನ್ನ ಮಾತ್ರ ಗ್ಯಾರಂಟಿಯಾಗಿ ಹೇಳ್ತೀನಿ. ಸರಿ, ಈಗ ಆ ವಿಷಯ ಬಿಟ್ಟಾಕು. ಆ ಅಮ್ಮನ್ ನೋಡ್ದೆ ತಾನೆ ಹೇಗ್ ಗರಮಾಗಿ ಮಾತಾಡಿದ್ಲು ಅಂತ. ಮತ್ತೆ ನಾವಿಲ್ಲಿದೀವಿ ಅಂತ ಗೊತ್ತಾದ್ರೆ ಕೂಗಾಡೋದಕ್ ಶುರು ಮಾಡ್ತಾಳೆ. ಯಾಕೆ ಶಾಂತಿ ಇವಾಗ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಹೇ, ಬೇಜಾರ್ ಆಗದೆ ಇರುತ್ತೇನೋ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೀನೇನ್ ಹೇಳ್ದೆ ಹೇಳು? ನಾನ್ ಸತ್ ಹೋಗಿದ್ದೀನಿ ಅಂದಾಗ ಫೀಲ್ ಮಾಡ್ದೆ ಅಂದೆ, ಮತ್ತೆ ನಾನ್ ಬದುಕಿದ್ದೀನಿ ಅಂದಾಗ ಸಂತೋಷ ಪಟ್ಟೆ. ಇದೆಲ್ಲ ಹೇಳಿದ್ಯೋ ಇಲ್ವೋ? ಯಾಕಂದ್ರೆ ನಿನಗೆ ನಾನು ಕಣ್ಮುಂದೆ ಇದ್ದೆ. ಆದ್ರೆ ಅರ್ಚನಾ ಇದ್ದಾಳ ಇಲ್ವೋ ಅನ್ನೋ ಗೊಂದಲದಲ್ಲಿ ನಾವಿಷ್ಟು ದಿನ ಇದ್ವಿ. ನನಗ್ ಫೀಲ್ ಆಗದೆ ಇರುತ್ತಾ? ಈಗ ಅರ್ಚನಾ ಇದ್ದಾಳೆ ಅಂತ ಗೊತ್ತಾಗ್ತಿದೆ ನಮ್ಗೆ, ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿದ್ದಾಳೆ ಅಂತ ಗೊತ್ತಾಗಿರೋ ವ್ಯಕ್ತಿನೇ ನಿಜ ಹೇಳ್ತಿಲ್ಲ. ಈ ಹಿಂಸೆ ಇದೆಯಲ್ಲ, ಅದನ್ನ ಅನುಭವಿಸೋದಕ್ಕಾಗಲ್ಲ. ನಾನು ಪದೇ ಪದೇ ಹೇಳ್ತಿದ್ದೀನಿ, ನಾನು ಅರ್ಚನನ್ ಜಾಗದಲ್ಲಿರೋದ್ರಿಂದ ಅಣ್ಣ ಅರ್ಚನನ್ನ ಹುಡುಕ್ತಿಲ್ಲ. ಇಲ್ಲ ಅಂದ್ರೆ ಅಣ್ಣ ಈ ಭೂಮಿನೆಲ್ಲ ಒಂದ್ ರೋಡ್ ಸುತ್ತ ಹುಡುಕ್ಬಿಡ್ತಿದ್ದ. ಅವನ್ನ ತಡೆದಿರೋದು ನಾನು. ಅಂದ್ಮೇಲೆ ಅರ್ಚನನ್ನ ಅಣ್ಣನ್ಗೆ ಒಪ್ಪಿಸ್ಬೇಕಾಗಿರೋದು ನಾವೇ ತಾನೆ. ಆ ಅಪರಾಧಿ ಭಾವನೆ ನನಗ್ ಕಾಡ್ತಿದೆ. ಆ ಇಡೀ ಕುಟುಂಬನ ನನ್ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ. ಶಾಂತಿ ಶಾಂತಿ, ಪ್ಲೀಸ್ ಪ್ಲೀಸ್ ಸುಮ್ಮನೆ ಇರು ಶಾಂತಿ. ಯಾವ್ದಕ್ಕೂ ಹೋಲಿಸಿ ಯಾಕೆ ಮಾತಾಡ್ತಿದ್ಯಾ ನೀನು? ಹಾ ನೋಡು, ನೀನ್ ಸುಮ್ಮನೆ ಈ ತರ ದೊಡ್ಡದಾಗೆಲ್ಲ ಮಾತಾಡ್ಬೇಡ. ಮತ್ತಿನ್ನೇನ್ ಮಾಡ್ಲಿ ನಾನು? ನಾನಿವತ್ತು ಎಲ್ಲ ವಿಷಯಕ್ಕೆ ಫುಲ್ ಸ್ಟಾಪ್ ಇಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡ್ ಬಂದಿದೆ ಗೊತ್ತಾ? ಅರ್ಚನನ್ನ ಅಣ್ಣನ್ ಜೊತೆ ಸೇರಿಸ್ಬೇಕು, ಅಣ್ಣಂಗೆ ನಿಜವಾದ ತಂಗಿನ ತೋರಿಸಿ ಅವನ್ ಸಂತೋಷನ ನಾನ್ ನೋಡ್ಬೇಕು, ಅವನ್ ತೃಪ್ತಿಯಾಗಿರೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಅದೇನೇನೋ ಆಸೆ ಇಟ್ಕೊಂಡಿದ್ದೆ, ಅಲ್ಲಿ ನೋಡಿದ್ರೆ ಏನೇನೋ ನಡೆದೋಯ್ತು. ಶಾಂತಿ ಶಾಂತಿ, ಪ್ಲೀಸ್ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೋಡು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಆ ಹೆಂಗ್ಸ್ ಹೇಳ್ದಂಗೆ ಆ ಅಪ್ಪನಿಗೆ ಬುದ್ಧಿ ಸರಿಲ್ಲ ಅಂತ ಹೇಳ್ತಾ ಇರೋದು 100% ಸುಳ್ಳು. ನನ್ನ ಜೊತೆ ಮಾತಾಡುವಾಗ ಕ್ಲಿಯರ್ ಆಗಿ ನೀಟಾಗಿ ಮಾತಾಡ್ದ. ಅಂಥದ್ರಲ್ಲಿ ಕೇವಲ ನಾವು ಒಂದೇ ಒಂದು ಗಂಟೆಯಲ್ಲಿ ಬಂದು ವಾಪಸ್ ಮಾತಾಡೋಷ್ಟ್ರೊಳಗೆ ಬುದ್ಧಿ ಕೆಟ್ಟೋಗ್ಬಿಡುತ್ತಾ? ಹೇಗೆ ಸಾಧ್ಯ ಶಾಂತಿ ಅದು? ಹಾ ನೋಡು, ಇವಾಗ ಸದ್ಯಕ್ಕೆ ಆ ಮ್ಯಾಟ್ರ್ ಬಿಟ್ಬಿಡೋಣ, ಇನ್ನೊಂದ್ಸಲಿ ಬರೋಣ. ಬೇಡಪ್ಪ, ಮತ್ತೆ ಬರೋದ್ ಬೇಡ ಅಂತ ಅನ್ನಿಸ್ತಿದೆ. ಇಲ್ಲ ಶಾಂತಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅದನ್ನ ತಿಳ್ಕೋಬೇಕು, ತಿಳ್ಕೊಂಡೇ ತಿಳ್ಕೊತೀನಿ. ನಾನು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ. ಇವಾಗ ನಡಿ ಹೋಗೋಣ, ಬಾ. Excuse me? Hello, excuse me? Excuse me? ಎಸ್, ಬನ್ನಿ ಒಳಗೆ ಬನ್ನಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ 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 ಮೇಡಮ್. ಓ ಸಾರಿ ಸಾರಿ ಸಾರಿ, ಕೂತ್ಕೊಳ್ಳಿ ಮೇಡಮ್. ಏನ್ ಮೇಡಮ್ ವಿಷಯ? ಆ ದೀಪಕ್ ಅಂತ ಒಬ್ಬ ಹುಡ್ಗ ನಿಮ್ಮನೆ ಹೇಳ್ತಾನೆ ಬಾಡಿಗೆಗಿರೋದು? ಹೌದೌದು, ನಾನೇ ಈ ಮನೆ ಓನರು. ಅವ್ನು ನಮ್ಮನೇಲೆ ಬಾಡಿಗೆಗೆ ಇದ್ದಿದ್ದು. ಏನ್ ಮೇಡಮ್ ವಿಷಯ? ಅದು ಹೇಳಿ. ದೀಪಕ್ ನಿಮ್ಗೇನಾಗ್ಬೇಕು? ನೀವು ದೀಪಕ್ ಏನಾಗ್ಬೇಕು? ನಾ ಒಬ್ರಿಗೊಬ್ರಿಗೆ ಏನಾಗ್ಬೇಕಾಗಿಲ್ಲ,
ಆದ್ರೆ ನೀವ್ ಕೇಳಿದ ಎರಡೂ ಪ್ರಶ್ನೆ ಒಂದೇ ಅಲ್ವಾ? ಏನ್ ಕೇಳಕ್ ಬರ್ತಿದ್ದೀರಾ? ಅಲ್ಲ ಮೇಡಮ್, ನೀವೇನಕ್ಕೆ ಬಂದಿದ್ದೀರಾ ಅಂತ ನೀವೇ ಹೇಳ್ಬೇಕು. ನನ್ನೇ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ನಾನು ದೀಪಕ್ನ ನೋಡಕ್ ಬಂದೆ. ಓ ಹೌದಾ ಮೇಡಮ್, ನೀವು ತುಂಬಾ ಚೆನ್ನಾಗಿ ಮಾತನಾಡ್ತೀರಾ. ನಾನು ಮಾತಾಡಿದ ಒಂದೇ ಮಾತು, ಅದರಲ್ಲಿ ಇದ್ದಿದ್ದ ತಪ್ಪನ್ನ ಕಂಡಿಡಿದು ಬಿಟ್ರಿ. ಸರ್, ಆ? ದೀಪಕ್ ಎಲ್ಲಿದ್ದಾನೆ? ಆ ವಿಷಯ ಬೇಕು ನನಗೆ. ಅವ್ನ್ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ನಲ್ಲ ಮೇಡಮ್. ಹೌದಾ? ಮನೆ ಖಾಲಿ ಮಾಡ್ಬಿಟ್ನಾ? ಯಾವಾಗ? ಅದು ಯಾವಾಗಂತ ಗೊತ್ತಿಲ್ಲ ಮೇಡಮ್. ಅಡ್ವಾನ್ಸ್ ನಾನು ಒಂದೇ ಸಲ ಕೊಡ್ಲಿಲ್ವಲ್ಲ, ಹಾಗಾಗಿ ನೆನ್ಪಿಲ್ಲ ಮೇಡಮ್. ಸರಿ. ಸರಿ ಮೇಡಮ್, ಯಾವತ್ತಾದ್ರೂ ಬಂದೇ ಬರ್ತಾನಲ್ಲ, ನಾನು ತಿಳಿಸ್ತೀನಿ. ಮೇಡಮ್, ನಿಮಗೆ ಜ್ಯೂಸ್ ಬೇಕಾ ಕಾಫಿ ಬೇಕಾ? ನೋ ಥ್ಯಾಂಕ್ಸ್. ಮೇಡಮ್ ಬಾದಾಮಿ ಹಾಲು? ಮೇಡಮ್ ಏನಾದ್ರೂ ಹೇಳಿ ಮೇಡಮ್. ಸರ್, ಅದೆಲ್ಲ ಏನೂ ಬೇಡ. ಸರ್, ಅವನ ಫೋನ್ ನಂಬರು, ಊರು, ಅಡ್ರೆಸ್ಸು. ಈ ಗಂಡಸ್ರೆ